ಬೂದುಗುಂಬಳಕಾಯಿ ಹಲ್ವಾ ಮಾಡಲು ಬೇಕಾಗುವ ಪದಾರ್ಥಗಳು: ಬೂದುಗುಂಬಳಕಾಯಿ 1 ಕಪ್, ಸಕ್ಕರೆ 1 ಕಪ್, ಒಣದ್ರಾಕ್ಷಿ 1 ಕಪ್, ಗೋಡಂಬಿ 1 ಕಪ್, ತುಪ್ಪ 1 ಕಪ್. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಬಿಸಿಯಾದ ನಂತರ 1 ಟೀ ಚಮಚ ತುಪ್ಪವನ್ನ ಹಾಕಿ. ತುಪ್ಪ ಸ್ವಲ್ಪ ಬಿಸಿಯಾದ ನಂತರ ಗೋಡಂಬಿಯನ್ನ ತುಪ್ಪಕ್ಕೆ ಸೇರಿಸಿ ಸ್ಟವ್ ಫ್ಲೇಮ್ ಕಡಿಮೆ ಮಾಡಿ ಹುರಿದುಕೊಳ್ಳಿ. ನಂತರ ಗೋಡಂಬಿ ಜೊತೆಗೆ 1 ಕಪ್ ಒಣದ್ರಾಕ್ಷಿ ಸೇರಿಸಿ ನೀಟಾಗಿ ಫ್ರೈ ಮಾಡಿ. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳಬೇಕು. ಆಮೇಲೆ ಒಂದು ಬೌಲ್ ತೆಗೆದುಕೊಂಡು ಹುರಿದುಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಬೌಲ್ಗೆ ವರ್ಗಾಯಿಸಿ. ಈಗ ಪ್ಯಾನ್ಗೆ ತುರಿದಿಟ್ಟುಕೊಂಡಿರೋ 1 ಕಪ್ ಬೂದುಗುಂಬಳಕಾಯನ್ನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಳ್ಳಿ. ಅಂದಹಾಗೆ 2 ಟೇಬಲ್ ಚಮಚ ಬಾರ್ಲಿಯನ್ನು 2 ಲೋಟ ನೀರಿನಲ್ಲಿ ಅರ್ಧ ಗಂಟೆಯ ಕಾಲ ಕುದಿಸಿ ನಂತರ ಈ ನೀರನ್ನ ಆಗಾಗ ಕುಡಿಯುವುದರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಹೀಗೆ ಬೂದುಗುಂಬಳಕಾಯಿಯಲ್ಲಿರುವ ನೀರಿನ ಅಂಶ ಪೂರ್ತಿಯಾಗಿ ಕಡಿಮೆಯಾಗುವವರೆಗೂ ಸ್ಟವ್ ಲೋ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಬೂದುಗುಂಬಳಕ್ಕೆ 1 ಕಪ್ ಸಕ್ಕರೆಯನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಕ್ಕರೆ ಪೂರ್ತಿಯಾಗಿ ಮೆಲ್ಟ್ ಆಗುವವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಹೀಗೆ ಬೂದುಗುಂಬಳ ತಳ ಹಿಡಿಯದ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಇದಾದ್ಮೇಲೆ ಮಿಶ್ರಣಕ್ಕೆ 1 ಕಪ್ ತುಪ್ಪ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ನಂತರ ತುಪ್ಪದಲ್ಲಿ ಹುರಿದಿಟ್ಟುಕೊಂಡಿರೋ ದ್ರಾಕ್ಷಿ, ಗೋಡಂಬಿಯನ್ನ ಮಿಶ್ರಣಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಕೊನೆಯಲ್ಲಿ ಒಂದು ಬೌಲ್ ತೆಗೆದುಕೊಂಡು ಬೌಲ್ಗೆ ತಯಾರಿಸಿಕೊಂಡಿರೋ ಹಲ್ವಾ ವರ್ಗಾಯಿಸಿಕೊಳ್ಳಿ. ನಂತರ ದ್ರಾಕ್ಷಿ, ಗೋಡಂಬಿ ಹಾಕಿ ಅಲಂಕರಿಸಿದರೆ ಟೇಸ್ಟಿ ಬೂದುಗುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ. ಬನ್ನಿ ಮತ್ತೊಮ್ಮೆ ಬೂದುಗುಂಬಳಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಬೂದುಗುಂಬಳಕಾಯಿ ಹಲ್ವಾ ಸಿದ್ಧಪಡಿಸಲು ಬೇಕಾಗುವ ಪದಾರ್ಥಗಳು: ಬೂದುಗುಂಬಳಕಾಯಿ 1 ಕಪ್, ಸಕ್ಕರೆ 1 ಕಪ್, ಒಣದ್ರಾಕ್ಷಿ 1 ಕಪ್, ಗೋಡಂಬಿ 1 ಕಪ್, ತುಪ್ಪ 1 ಕಪ್. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ 1 ಟೀ ಚಮಚ ತುಪ್ಪವನ್ನ ಹಾಕಿ ನಂತರ ಗೋಡಂಬಿ 1 ಕಪ್ ದ್ರಾಕ್ಷಿ ಸೇರಿಸಿ ನೀಟಾಗಿ ಫ್ರೈ ಮಾಡಿ ಮತ್ತೊಂದು ಬೌಲ್ಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಬೌಲ್ಗೆ ವರ್ಗಾಯಿಸಿ. ಈಗ ಪ್ಯಾನ್ಗೆ ತುರಿದಿಟ್ಟುಕೊಂಡಿರೋ 1 ಕಪ್ ಬೂದುಗುಂಬಳಕಾಯನ್ನ ಹಾಕಿ ನೀಟಾಗಿ ಫ್ರೈ ಮಾಡಿ ಆಮೇಲೆ ಬೂದುಗುಂಬಳಕ್ಕೆ 1 ಕಪ್ ಸಕ್ಕರೆಯನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ಇದಾದ್ಮೇಲೆ ಮಿಶ್ರಣಕ್ಕೆ 1 ಕಪ್ ತುಪ್ಪ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ನಂತರ ತುಪ್ಪದಲ್ಲಿ ಹುರಿದಿಟ್ಟುಕೊಂಡಿರೋ ದ್ರಾಕ್ಷಿ, ಗೋಡಂಬಿಯನ್ನ ಮಿಶ್ರಣಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಕೊನೆಯಲ್ಲಿ ಒಂದು ಬೌಲ್ ತೆಗೆದುಕೊಂಡು ಬೌಲ್ಗೆ ತಯಾರಿಸಿಟ್ಟುಕೊಂಡಿರುವ ಹಲ್ವಾ ವರ್ಗಾಯಿಸಿಕೊಳ್ಳಿ. ನಂತರ ದ್ರಾಕ್ಷಿ, ಗೋಡಂಬಿ ಹಾಕಿ ಅಲಂಕರಿಸಿದ್ರೆ ಟೇಸ್ಟಿ ಬೂದುಗುಂಬಳಕಾಯಿ ಹಲ್ವಾ ಸವಿಯಲು ಸಿದ್ಧ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.